ತಹಶೀಲ್ದಾರ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಕೊಪ್ಪಳ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ. ರೇಖಾ ದೀಕ್ಷಿತ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ. ವ್ಯಕ್ತಿಯೊಬ್ಬ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿರುವಂಥದ್ದು. ರೇಖಾ ದೀಕ್ಷಿತ್ ಹಿಟ್ನಾಳ್ ಹೋಬಳಿಯ ಉಪ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸದಲ್ಲಿದ್ದಾಗ ಆರೋಪಿಯಿಂದ ರಾಡ್ನಿಂದ ಹಲ್ಲೆ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಗಾಯಗೊಂಡ ಅಧಿಕಾರಿ. ಕೊಪ್ಪಳ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆರೋಪಿ ಯಾರು, ಯಾವ ಕಾರಣಕ್ಕೆ ಹೊಡೆದಿರೋದು, ಈಗ ಸದ್ಯ ಉಪ ತಹಶೀಲ್ದಾರ್ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಎಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಉಪ ತಹಶೀಲ್ದಾರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಕೊಪ್ಪಳ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ. ರೇಖಾ ದೀಕ್ಷಿತ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಯಾರು, ಆತನ ಹಿನ್ನೆಲೆಗೇನು, ಯಾವ ಕಾರಣಕ್ಕೆ ಹಲ್ಲೆ ಮಾಡಲಾಗಿದೆ, ಹಳೆ ವೈಷಮ್ಯವೋ ಅಥವಾ ಏನು ರೀಸನ್ ಅನ್ನೋದು ಗೊತ್ತಾಗಬೇಕಾಗಿದೆ. ಸದ್ಯ ರೇಖಾ ದೀಕ್ಷಿತ್ ಹಿಟ್ನಾಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಟ್ರೀಟ್ಮೆಂಟನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿಯೇ ಆ ಕಚೇರಿಗೆ ನುಗ್ಗಿಗೆ ಹಲ್ಲೆಯನ್ನು ಮಾಡಲಾಗಿದೆ. ಅಂಥದ್ದು ಏನು ದ್ವೇಷ ಇತ್ತು, ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ, ಹಲ್ಲೆ ಮಾಡಿದವ್ರು ಯಾರು, ಅವ್ರ ಹಿನ್ನೆಲೆ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ತನಿಖೆ ನಡೀತಾ ಇದೆ, ಯಾರನ್ನಾದ್ರೂ ಬಂಧಿಸಲಾಗಿದೆಯಾ, ಬಂಧಿಸಿದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಮಾಹಿತಿ ಸಿಕ್ಕಿದೆಯಾ, ಯಾರಾದ್ರ ಮೇಲೆ ಅನುಮಾನ ಇದೆಯಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಸದ್ಯ ರಾಡ್ನಿಂದ ಹೊಡೆದಿರುವಂಥ ಹಿನ್ನೆಲೆಯಲ್ಲಿ ಗಾಯಗಳಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಗಾಯಗೊಂಡ ಅಧಿಕಾರಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಕೊಪ್ಪಳ ನಗರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಈ ರೀತಿಯಾಗಿ ಹಲ್ಲೆ ಮಾಡೋದಕ್ಕೆ ಏನು ಕಾರಣ? ಇಷ್ಟು ವೈಯಕ್ತಿಕವಾದಂಥ ದ್ವೇಷ ಏನಾದರೂ ಗೀತಾ, ಹಳೆ ವೈಷಮ್ಯಕ್ಕೆ ಏನಾದರೂ ಗೀತಾ, ಗೊತ್ತಿರೋರ ಗೊತ್ತಿಲ್ಲದೆ ಇರೋರ ಕಚೇರಿಗೆ ನುಗ್ಗಿ ಹಲ್ಲೆ ಮಾಡ್ತಾರೆ ಅಂತ ಅಂದರೆ ಅದು ಯಾವ ಕಾರಣಕ್ಕೆ ಇರಬಹುದು ಅನ್ನೋದು ಪ್ರಶ್ನೆ ಆಗಿದೆ. ಇತ್ತೀಚೆಗೆ ಪಾಪ ಸರ್ಕಾರಿ ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಒಂದಲ್ಲ ಒಂದು ಹಗರಣಗಳು ನಡೀತಾ ಇರುತ್ತೆ. ಹೊಡೆಯೋದು, ಕೊಲೆ ಮಾಡೋದು, ಬೆದರಿಕೆ ಹಾಕೋದು, ಈ ಥರದ ಘಟನೆಗಳು ನಡೀತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಮಾನಸಿಕ ಒತ್ತಡದಿಂದ ಸಾವಿಗೆ ಶರಣಾಗೋದು, ಈ ಥರದ ಘಟನೆಗಳು ಹೆಚ್ಚಾಗ್ತಾ ಇದೆ. ಇದೀಗ ನೋಡಿ, ಕಚೇರಿಯಲ್ಲಿ ಇದ್ದಾರೆ ಅಂತ ಗೊತ್ತಿದ್ದು ಕಚೇರಿಗೆ ನುಗ್ಗಿಗೆ ಹಲ್ಲೆಯನ್ನು ಮಾಡಲಾಗಿದೆ. ಕಚೇರಿ ಒಳಗೆ ನುಗ್ಗೆ ಹಲ್ಲೆ ಮಾಡ್ತಾರೆ ಅಂತ ಅಂದರೆ ಯಾವ ಕಾರಣಕ್ಕಿರ್ಬೋದು, ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಯಾವಾಗ ಆಗಿರೋದು ಈ ಘಟನೆ, ಹಲ್ಲೆ ಮಾಡಿದ ಯಾರು, ಅವ್ರ ಹಿನ್ನೆಲೆ ಏನಾದರೂ ಗೊತ್ತಾಗಿದೆ, ಮತ್ತು ಸದ್ಯ ಇವರ ಅಧಿಕಾರಿಯ ಪರಿಸ್ಥಿತಿ ಯಾವ ರೀತಿ ಆಗಿದೆ? ನೀತಿ ಏನಂದ್ರೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳದ ಉಪ ತಹಸೀಲ್ದಾರ್ ಆಗಿರೋಂಥದ್ದು ರೇಖಾ ದೀಕ್ಷಿತ್ ಮೇಲೆ ಪ್ರಭು ಎನ್ನುವ ವ್ಯಕ್ತಿ ಹೊತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥದ್ದು. ಇದು ಏನಂದ್ರೆ ನಿನ್ನೆ ಸಂಜೆ ವೇಳೆಗೆ ಏನಂದ್ರೆ ತಹಸೀಲ್ದಾರ್ ಕಚೇರಿ, ಕೊಪ್ಪಳದ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದಿರುವಂತ ಘಟನೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ವೈಯಕ್ತಿಕ ವಿಚಾರವಾಗಿ ಏನಂದ್ರೆ ರೇಖಾ ದೀಕ್ಷಿತ್, ಉಪ ತಹಸೀಲ್ದಾರ್ ರೇಖಾ ದೀಕ್ಷಿತ್ ಅದರ ಜೊತೆಗೆ ಪ್ರಭು ಎನ್ನುವ ವ್ಯಕ್ತಿ ನಡುವೆ ಕೆಲವೊಂದಿಷ್ಟು ವೈಯಕ್ತಿಕ ವಿಚಾರ ಮತ್ತು ಹಣದ ವಿಚಾರ ಇತ್ತು. ಏನಂದ್ರೆ ಹಣದ ವಿಚಾರ ಸಲುವಾಗಿ ಆಗಾಗ ಗಲಾಟೆ ಆಗ್ತಾ ಇತ್ತು, ಆಗಾಗ ಜಗಳ ಆಗ್ತಾ ಇತ್ತು ಅಂತ ಮಾಹಿತಿ ಸಿಕ್ಕಿರೋದು. ಇದೇನಂದ್ರೆ ಉದ್ರಿಕ್ತಗೊಂಡಂತ ಪ್ರಭು ಎನ್ನುವ ವ್ಯಕ್ತಿ ಏಕಾಏಕಿ ಏನಂದ್ರೆ ಕಚೇರಿಗೆ ನುಗ್ಗಿ ಕಚೇರಿಯಲ್ಲಿ ಅದೇನಂದ್ರೆ ಕೈಯಲ್ಲಿ ರಾಡ್ ಹಿಡಿದು ಏಕಾಏಕಿ ತಲೆಗೆ ಮತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುತ್ತದೆ. ಸ್ವತಃ ಈಗಾಗಲೇ ಅಂದ್ರೆ ಗಂಭೀರವಾಗಿ ಗಾಯಗೊಂಡಿರುವಂತ ಉಪ ತಹಸೀಲ್ದಾರ್ ರೇಖಾ ದೀಕ್ಷಿತ್ ಅವರು ಈಗ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದರ ಜೊತೆಗೆ ರೇಖಾ ದೀಕ್ಷಿತ್ ಹೇಳೋ ಪ್ರಕಾರ ಇಲ್ಲ ಕೆಲವೊಂದಿಷ್ಟು ಹಣದ ಸಲುವಾಗಿ ಪೀಡಿಸ್ತಾ ಇದ್ದ, ಈತ ಕೂಡ ಹಿಂದೆ ಅಂದ್ರೆ ನಮ್ಮ ಶಿಷ್ಯನಾಗಿದ್ದಾನೆ ಅಂತ ಹೇಳ್ಕೊಂಡಿರುತ್ತದೆ. ನನ್ನ ಶಿಷ್ಯನಾಗಿದ್ದ, ಆದ್ರೆ ಹಣದ ಸಲುವಾಗಿ ಪೀಡಿಸ್ತಾ ಇದ್ದ ಮತ್ತು ಕೆಲವೊಂದಿಷ್ಟು ದಾಖಲೆಗಳನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದ. ಆದ್ರೆ ನಾನು ಯಾವುದೇ ರೀತಿಯಿಂದ ಸರಿಯಾದ ದಾಖಲೆ ಇದ್ರೆ ಮಾಡಿಕೊಡ್ತೀನಿ, ಅದೇ ರೀತಿಯಾಗಿ ನೀವು ಅಂತೇಳಿ ಹೇಳಿದ್ರೆ ಮಾತ್ರ ಈ ರೀತಿ ಮಾಡಿದ್ದಾನೆ. ವೈಯಕ್ತಿಕ ವಿಚಾರವಾಗಿ ಗಲಾಟೆ ಆಗಿದೆ. ಆದ್ರೆ ಈತ ಏಕಾಏಕಿ ಕಚೇರಿ ಬಂದು ಮಾಡಿರೋದು ನಿಜವಾಗ್ಲೂ ಕೂಡ ನನಗೆ ಬಹಳಷ್ಟು ನೋವು ತಂದಿದೆ. ಅದೇ ರೀತಿಯಾಗಿ ಮಾನಸಿಕ ಹಲ್ಲೆ ಮಾಡಿದೆ ಅಂತೇಳಿ ಸ್ವತಃ ಏನಂದ್ರೆ ದೂರಿನಲ್ಲಿ ಇವತ್ತು ಹೇಳಿರುವಂತದ್ದು. ಅದ್ರ ಜೊತೆಗೆ ಕೊಪ್ಪಳದ ನಗರ ಠಾಣೆಯಲ್ಲಿ ಕೂಡ ಹೋಗಿ ರೇಖಾ ದೀಕ್ಷಿತ್ ಅವರು ಏನಂದ್ರೆ ದೂರು ಕೊಟ್ಟಿದ್ರೆ, ದೂರಿನ ಅನ್ವಯ ಈಗ ಪ್ರಭು ಎನ್ನುವ ವ್ಯಕ್ತಿ ಮೇಲೆ ಇವತ್ತು ಕೇಸ್ ದಾಖಲಾಗಿರುತ್ತದೆ. ಆದ್ರೆ ಇದು ಯಾವ ವಿಚಾರ ಅಂದ್ರೆ ದಾಖಲೆ ಮಾಡಿಸುವ ವಿಚಾರವಾಗಿ ಆಯ್ತು ಅಥವಾ ಇವರಿಬ್ಬರ ನಡುವೆ ಏನಾದ್ರು ವೈಯಕ್ತಿಕ ವಿಚಾರ ಹಣದ ಸಲುವಾಗಿ ಆಯ್ತು ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ಒಬ್ಬ ಸರ್ಕಾರಿ ಅಧಿಕಾರಿಗಳ ಮೇಲೆ ಮತ್ತು ಸರ್ಕಾರಿ ಕಚೇರಿ ಮೇಲೆ, ಸರ್ಕಾರಿ ಕಚೇರಿ ಹೋಗಿ ಏಕಾಏಕಿ ಮಾನಸಿಕವಾಗಿ ಹಲ್ಲೆ ಮಾಡೋದು ಉಳಿದಂತ ಸಿಬ್ಬಂದಿಗಳು ಗಾಬರಿ ಆಗಿರುತ್ತದೆ ಮತ್ತು ಅವರಿಗೆ ಕೂಡ ಏನಾದ್ರೆ ಆತಂಕ ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಕೆಲಸ ಮಾಡುವ ಸಂದರ್ಭದಲ್ಲಿ ಸರ್ಕಾರಿ ಇವತ್ತು ಅಧಿಕಾರಿಗಳ ಮೇಲೆ ಈ ರೀತಿ ದಾಳಿ ಆದಾಗ ಯಾರು ನಮ್ಗೆ ರಕ್ಷಣೆ ಕೊಡ್ತಾರೆ ಅಂತ ಕೂಡ ಅವರಲ್ಲಿ ಆತಂಕ ಶುರುವಾಗಿರುತ್ತದೆ. ಒಟ್ಟಾರೆ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕು ಮತ್ತು ಒಂದ್ ವೇಳೆ ಏನು ವೈಯಕ್ತಿಕ ವಿಚಾರ ತಮ್ಮ ಕಚೇರಿ ಬಿಟ್ಟು ಈ ರೀತಿ ಆಗಿರ್ಬೋದು, ಆದ್ರೆ
ಕಚೇರಿ ಒಳಗೆ ಬಂದು ಏನು ದಾಳಿ ಆಗಿರೋದು ನಿಜವಾಗ್ಲೂ ಕೂಡ ಉಳಿದಂತ ಸಿಬ್ಬಂದಿಗಳು ಕೂಡ ಗಾಬರಿ ಮತ್ತು ಆತಂಕ ಸೃಷ್ಟಿಯಾಗಿರೋದು ನೀತಿ. ನಾಗರಾಜ್, ಈಗ ಒಂದು ಸರ್ಕಾರಿ ಕಚೇರಿ ಒಳಗೆ ನುಗ್ಗಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದರೆ ಅದನ್ನು ಹಾಗೆ ಬಿಡೋದು ತಪ್ಪಾಗುತ್ತೆ. ಅದರಲ್ಲದೆ ಈ ಥರದ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಆಗ್ತಾ ಇದೆ. ಹಾಗಿದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಭದ್ರತೆ ಅನ್ನೋದು ಇಲ್ವಾ ಅನ್ನೋದು ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಈ ಪ್ರಭು ಚನ್ನದಾಸರ ಈತನ ಹಿನ್ನೆಲೆ ಏನು, ಮತ್ತು ಈಗ ಈತನಿಗೆ ಸಂಬಂಧಪಟ್ಟಂತೆ ಮಾಹಿತಿ ಏನು ಸಿಕ್ಕಿದೆ ಅಂತ? ನೀತಿ, ಪ್ರಭು ಚನ್ನದಾಸರಣ್ಣವರು ಒಂದು ಕೆಲವಷ್ಟು ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿಕೊಂಡು ವರದಿಗಾರ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಕೆಲವಷ್ಟು ಅಂದ್ರೆ ನಾನು ವರದಿಗಾರನಾಗಿದ್ದೀನಿ ಮತ್ತು ನನ್ನ ಸ್ವಂತ ಪತ್ರಿಕೆ ಇದೆ ಅಂತ ಹೇಳ್ಕೊಂಡು ಈ ರೀತಿ ಹೇಳ್ಕೊಂಡಿದ್ದೆ ಅಂತ ಹೇಳಿ ಒಂದು ಹಿನ್ನೆಲೆ ಮಾಹಿತಿ ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಇವರಿಬ್ಬರ ನಡುವೆ ಕೆಲವೊಂದಿಷ್ಟು ಹಣದ ವ್ಯವಹಾರ ಇತ್ತು ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಅದೇನು ಹಣದ ವ್ಯವಹಾರ ಇದ್ರು ಕೂಡ ಅದು ಹೊರಗಡೆ ಇರಬೇಕು ಮತ್ತು ಏನಿದ್ರು ಅವರ ಮನೆಯಲ್ಲಿ ಇಟ್ಕೋಬೇಕು. ಆದ್ರೆ ಏಕಾಏಕಿ ಒಬ್ಬ ಉಪ ತಹಸೀಲ್ದಾರ್ ಅಂದ್ರೆ ಸಾಮಾನ್ಯದ ಮಾತಲ್ಲ, ಒಬ್ಬ ಸಣ್ಣ ಅಧಿಕಾರಿನೂ ಅಲ್ಲ, ಉಪ ತಹಸೀಲ್ದಾರ್ಗೆ ಮತ್ತು ಸರ್ಕಾರಿ ಕಚೇರಿಗೆ ನುಗ್ಗಿ ಅಲ್ಲಿ ದಾಳಿ ಮಾಡಿರುವಂತದ್ದು ಇದು ನಿಜವಾಗ್ಲೂ ಕೂಡ ಒಂದು ನೈತಿಕ ಪೊಲೀಸರಿಗೆ ಕಾರಣವಿರುತ್ತದೆ. ಯಾಕಂತಂದ್ರೆ ಏನೇ ಇದ್ರು ಹಣದ ವ್ಯವಹಾರ ಇದ್ರು ಏನಿದ್ರು ಕೂಡ ಅವ್ರು ಹೋಗಿ ಅಲ್ಲಿ ಅದನ್ನ ದೂರು ಕೊಡ್ಬೇಕಾಗಿತ್ತು ಅಥವಾ ಹೋಗಿ ಠಾಣೆಗೆ ದೂರು ಕೊಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಸರ್ಕಾರಿ ಅಧಿಕಾರಿ ಮೇಲೆ ಮತ್ತು ಅದು ಸರ್ಕಾರಿ ಕಚೇರಿಗೆ ನುಗ್ಗಿ ದಾಳಿಯಿಂದಲೇ ಮಾಡಿರೋದು ಉಳಿದಂತ ಅಧಿಕಾರಿಗಳೇ ಬಹಳಷ್ಟು ಗಾಬರಿ ಉಂಟು ಮಾಡಿದೆ. ಆದ್ರೆ ಯಾರಾದ್ರೂ ಸಣ್ಣ ಪುಟ್ಟ ತಪ್ಪಾಗ್ತಿರೋದು ಅದನ್ನು ವೈಯಕ್ತಿಕ ವಿಚಾರ ಇರ್ತವೆ. ವೈಯಕ್ತಿಕ ವಿಚಾರ ಇಟ್ಕೊಂಡು ಸರ್ಕಾರಿ ಕಚೇರಿಗೆ ನುಗ್ಗಿ ಸರ್ಕಾರಿ ಕಚೇರಿಯಲ್ಲಿ ಒಳಗೆ ಉಳಿದಂತ ಎಲ್ಲರನ್ನು ಗಾಬರಿ ಪಡಿಸೋದು ದೊಡ್ಡ ಒಂದು ದುರಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಎಲ್ಲಾ ಉಳಿದಂತ ಸಿಬ್ಬಂದಿಗಳು ಕೂಡ ಗಾಬರಿ ಆಗಿದ್ದಾರೆ. ಅದ್ರ ಜೊತೆಗೆ ಆತಂಕ ಮನೆ ಮಾಡಿರುವಂತದ್ದು ಸ್ವತಃ ಸಿಬ್ಬಂದಿಗಳು ಇರುವಂತದ್ದು. ಇವು ಏನಿದ್ರು ಕೂಡ ಸರ್ಕಾರಿ ಕಚೇರಿಯ ಮತ್ತು ಸರ್ಕಾರಿ ಅಧಿಕಾರಿಗಳ ಒಂದು ರಕ್ಷಣೆ ಇಲ್ಲ. ಆ ಕಾರಣಕ್ಕಾಗಿ ನಾವು ರಕ್ಷಣೆ ಕೊಡಬೇಕು. ಇಂಥ ಘಟನೆ ಆಗದ ರೀತಿಯಲ್ಲಿ ಪೊಲೀಸರು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಒತ್ತಾಯ ಮಾಡುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.